ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿಳಂಬ ನೀತಿಯನ್ನ ಖಂಡಿಸಿ ಡಿಸೆಂಬರ್ 15ರಂದು ಕಲಬುರಗಿ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನಾ ಧರಣಿ ನಡೆಸುವುದಾಗಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಉನ್ನತ ಹಂತದ ಹೋರಾಟಕ್ಕೆ ಮುನ್ನಡೆಯುವುದಲ್ಲದೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಉದ್ಯೋಗ ಒದಗಿಸುವಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿಳಂಬ ನೀತಿಯನ್ನ ಖಂಡಿಸಿ ಡಿಸೆಂಬರ್ 15ರಂದು ಕಲಬುರಗಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನಾ ಧರಣಿ ಕೃತ್ಯ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿಯ ಯುವಜನ ಮಹಿಳಾ ಸಂಘಟನೆಗಳು, ಹಲವಾರು ಜನಪರ ಸಂಘಟನೆಗಳ ನಾಯಕರುಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಬೆಂಬಲ ಸೂಚಿಸಿ ಮಾತನಾಡಲಿದ್ದಾರೆ. ಈ ಬೃಹತ್ ಪ್ರತಿಭಟನಾ ಧರಣಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಬೇಕು ಅಂತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಮನವಿ ಮಾಡಿದೆ. ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಳೆದ 3-4 ತಿಂಗಳುಗಳಿಂದ ನಿರಂತರವಾಗಿ ಇವತ್ತು ನೋಡ್ತಾ ಇದ್ವಿ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿದ್ದೇವೆ ಉದ್ಯೋಗಗಳು, ಸಾಕಷ್ಟು ಲಕ್ಷಗಟ್ಟಲೆ ಖಾಲಿದ್ದೇವೆ. ಇವನ್ ಸ್ಟೇಟ್ ಗೌರ್ಮೆಂಟಲ್ಲಿ 2,84,000 ಪೋಸ್ಟ್ಗಳು ಖಾಲಿದ್ದೇವೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ 10 ಲಕ್ಷ ಸುಮಾರು ಪೋಸ್ಟ್ಗಳು ಖಾಲಿದೆ. ಈ ಖಾಲಿ ಇರೋ ಹುದ್ದೆಗಳೆಲ್ಲ ಭರ್ತಿ ಮಾಡ್ಕೋಬೇಕಂತ ಹೇಳಿ ಕಳೆದ 4-5 ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳೆಲ್ಲ ಆಗಿದೆ. ಸೊ ಏನು ಸರ್ಕಾರಗಳು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಯುವ ಜನರಿಗೆ ಒಂದು ಭರವಸೆಯ ಆಶ್ವಾಸನೆ ಕೊಟ್ಕೊಂಡು ಅಧಿಕಾರಕ್ಕೆ ಬಂದರು. ಬಟ್ ಇವಾಗ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಶ್ವಾಸನೆಗಳನ್ನ ಈಡೇರಿಸಬೇಕು ಕೇಳಕ್ಕೆ ಹೋದ್ರೇನೆ ಇವತ್ತು ಹೋರಾಟನ ಹತ್ತಿಕ್ಕುವಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಏನು ಧಾರವಾಡದಲ್ಲಿ ಡಿಸೆಂಬರ್ 1ನೇ ತಾರೀಕು ಹೋರಾಟ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು. ಆಮೇಲೆ 10ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ. ಬಟ್ ಸರ್ಕಾರ ಇವತ್ತು ಪೊಲೀಸರನ್ನ ಅಡ್ಡು ಬಿಟ್ಕೊಂಡು ಇವತ್ತು ಹೋರಾಟನ ಹತ್ತಿಕ್ಕುವಂಥ ಕೆಲಸ ಎಲ್ಲ ರೀತಿ ಮಾಡ್ತದೆ. ಯಾಕಂದ್ರೆ ನಮ್ಮ ಹಕ್ಕು ಉದ್ಯೋಗ ಇವತ್ತು ಸಂವಿಧಾನಿಕವಾಗಿ ಇರ್ತಕ್ಕಂಥ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚಳವಳಿ, ಪ್ರೊಟೆಸ್ಟ್, ಧರಣ ಇದೆಲ್ಲ ಒಂದು ರೈಟ್ಸ್, ಎಲ್ಲರೂ ರೈಟ್ಸ್ ಇದು. ಸೊ ಈ ರೈಟ್ಸ್ನೇ ಕಸ್ಕೊಳ್ಳೋಕೆ ಇವತ್ತು ಸರ್ಕಾರ ನೋಡ್ತಾ ಇದೆ ಇವತ್ತು. ಸೊ ಇದನ್ನು ಖಂಡಿಸ್ಕೊಂಡು ಇಡೀ ರಾಜ್ಯದಾದ್ಯಂತ ಮತ್ತಿಷ್ಟು ಎಲ್ಲ ಕಡೆ ಉದ್ಯೋಗ ಆಕಾಂಕ್ಷಿಗಳ ಒಂದು ಹೋರಾಟ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತ್ತಿಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಒಟ್ಟು ಸರ್ಕಾರದ ಮೇಲೆ ಒತ್ತಡ ತರುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬರೀ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇವತ್ತು ಅವ್ರು ಏನು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಬೇಡಿಕೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ವಿ. ಸೊ ಇತ್ತೀಚೆಗೆ ಏನು ಈ ಹೋರಾಟದ ಕಳೆದ 4-5 ತಿಂಗಳ ಒಂದು ಹೋರಾಟದ ಒಂದು ಪ್ರಭಾವದಿಂದ, ಒತ್ತಡದಿಂದ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂಡ ಮಾತಾಡಿದ್ದಾರೆ. 56,000 ಪೋಸ್ಟ್ಗಳು ಕರಿತೀವಿ ಅಂತ ಹೇಳಿ. ಸೊ ಇದು ಸ್ವಾಗತ ಮಾಡ್ತೀವಿ ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ. ಬಟ್ ಹೇಳಿಕೆ ಕೊಟ್ಟೆ ಅಷ್ಟಕ್ಕೆ ಸಾಕಾಗಲ್ಲ, ಇಮಿಡಿಯೇಟ್ಲಿ ಏನು ನೀವು ಹೇಳಿಕೆ ಕೊಟ್ಟಿದ್ರಿ ಅದನ್ನ ನೋಟಿಫಿಕೇಶನ್ ಆಗಿ ಬಿಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ಜೊತೆಗೆ ಯಾವುದೇ ಇವತ್ತು ವಿದ್ಯಾರ್ಥಿಗಳ ಒಂದು ಬೇಡಿಕೆಗಳ ಈಡೇರಿಸಿನಲ್ಲಿ ಕ್ರಮ ಕೈಗೊಳ್ಳಬೇಕು ಸರ್ಕಾರಗಳು. ಸೊ ಇದನ್ನು ಹೋರಾಟನ ಹತ್ತಿಕ್ಕುವಂಥ ಕೆಲಸಗಳು ಮಾಡಬಾರ್ದು ಅಂತೇಳಿ ನಾವು ಇದು ಮಾಡ್ತಾ ಇದ್ವಿ. ಸೊ ಅದೇ ರೀತಿ ವಿವಿಧ ಜಿಲ್ಲೆಗಳೇನು ಹೋರಾಟ ನಡೀತಾ ಇದೆ. ಗುಲ್ಬರ್ಗದಲ್ಲಿ ಸಹಿತ ಇದೇ ಡಿಸೆಂಬರ್ 15ರಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದು DC ಆಫೀಸ್ ಎದುರುಗಡೆ ಒಂದು 2 ತಾಸು ಪ್ರತಿಭಟನೆ ಧರಣಿಯನ್ನು ಕೂಡ್ತಾ ಇದೀವಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.